ಇನ್ನು ಕರ್ನಾಟಕ ಬಂದ ಎಫೆಕ್ಟ್ ಏರ್ಪೋರ್ಟ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಜನ ಬಂದಿಲ್ಲ. ಬಂದಿರಬಹುದು, ಬಂದ್ರೆ ತೊಂದರೆಗೆ ಸಿಗಾಕೊಳ್ಬೇಕಾಗುತ್ತೇನೋ ಅನ್ನೋ ಯೋಚನೆ ಇರ್ಬೋದು. ಸೊ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಇಳಿಕೆ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಅರೈವಲ್ ಗೇಟ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಇವತ್ತು ಆಗಮಿಸಿದ್ದಾರೆ. ಉಳಿದ ಹಾಗೆ ಖಾಲಿ ಖಾಲಿ ಇದೆ. ವಿಮಾನಗಳು ಕೂಡ ಅಷ್ಟೇ. ಟ್ರಿಪ್ಗಾಗಿ ಕ್ಯಾಬ್ ಚಾಲಕರು ಕಾದು ನಿಂತಿದ್ದಾರೆ. ಇವತ್ತು ಪ್ರಯಾಣಿಕರು ಯಾರೂ ಇಲ್ಲ. ಹೀಗಾಗಿ ಚಾಲಕರಿಗೂ ಕೂಡ ಆರ್ಡರ್ಗಳಿಲ್ಲ. ಕರ್ನಾಟಕ ಬಂದ್ ಅಂತ ಘೋಷಣೆಯಾಗಿದ್ದರೆ ಹಿನ್ನೆಲೆ ಬೆಂಗಳೂರಿಗೆ ಬರೋದಕ್ಕೆ ಹಿಂದೇಟು ಹಾಕಿದ್ದಾರೆ ಜನ. ಸೊ ಏರ್ಪೋರ್ಟ್ ಸಮೀಪ ಹೇಗಿದೆ ಚಿತ್ರಣ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನವೀನ್ ಒಂದು ವರದಿ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ಗೆ ಯಾವುದೇ ರೀತಿಯ ಬಂದ್ ಬಿಸಿ ತಡ್ತಾ ಇಲ್ಲ. ಆದರೂ ಸಹ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ತೀವ್ರ ಇಳಿಮುಖ ಆಗಿರ್ತಕ್ಕಂಥದ್ದು. ಇದೀಗ ನಾವು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಇದ್ದೀವಿ. ಏನೊಂದು ಆಗಮನ ದ್ವಾರದ ಬಳಿನಾಗೆ ನಾವು ಇರ್ತಕ್ಕಂಥದ್ದು. ಏನು ಬೆಳಗ್ಗೆಯಿಂದಲೂ ಸಹ ಕೆಂಪೇಗೌಡ ಏರ್ಪೋರ್ಟಿಂದ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಇದ್ದರೆ ವಿವಿಧ ರಾಜ್ಯಗಳಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಸಂಖ್ಯೆ ತೀರಾ ವಿರಳವಾಗಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಆಗಮನ ದ್ವಾರ ಪ್ರತಿನಿತ್ಯ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಹೊರ ರಾಜ್ಯಗಳು ಹಾಗೂ ಹೊರ ದೇಶಗಳಿಂದ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬ್ಯುಸಿಯಾಗಿರ್ತಕ್ಕಂಥ ಗೇಟ್ಗಳು. ಆದರೆ ಇವತ್ತು ಸಂಪೂರ್ಣವಾಗಿ ಆ ಗೇಟ್ಗಳೆಲ್ಲವೂ ಸಹ ಸ್ತಬ್ಧ ಆಗಿರ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರು ಸೇರಿದ ಕರ್ನಾಟಕದಲ್ಲಿ ಬಂದ್ ನಡೀತಾ ಇದೆ. ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಹೋದರೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಪ್ರಯಾಣಿಕರ ಸಂಖ್ಯೆ ತೀವ್ರ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನೊಂದು ಅರೈವಲ್ ದ್ವಾರದ ಬಳಿ ಈಗಾಗಲೇ ಖಾಲಿ ಆಗಿರ್ತಕ್ಕಂಥ ಒಂದು ದೃಶ್ಯಗಳು ಈಗಾಗಲೇ ಕಂಡು ಬರ್ತಾ ಇದೆ. ಜೊತೆಗೆ ಟ್ಯಾಕ್ಸಿ ಚಾಲಕರು ಸಹ ಈಗಾಗಲೇ ಏನೊಂದು ಪ್ರಯಾಣಿಕರಿಗಾಗಿ ಕಾದು ಕುಳಿತಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಒಂದು ದಿನದ 24 ಗಂಟೆಯೂ ಸಹ ಪ್ರಯಾಣಿಕರ ಒಂದು ಓಡಾಟದಿಂದಲೇ ಸಹ ಇಲ್ಲಿ ಒಂದು ಬ್ಯುಸಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಟ್ಯಾಕ್ಸಿಗಳು ಇದ್ದರೂ ಸಹ ಜನರು ಬರ್ತಾ ಇಲ್ಲ. ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ನಾವು ಕಷ್ಟಕ್ಕೆ ಸಿಲುಕ್ಬೋದು ಅಂತಕ್ಕಂಥ ನಿಟ್ಟಿನ ಒಂದು ಇದರಿಂದ ಯಾರೂ ಸಹ ಬರ್ತಾ ಇಲ್ಲ. ಹೀಗಾಗಿ ಫ್ಲೈಟ್ಗಳು ಬರ್ತಾ ಇರೋ ಸಹ ಜನ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನ ಅರೈವಲ್ ದ್ವಾರಗಳು ಇವತ್ತು ಖಾಲಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನೊಂದು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ ಸಿಬ್ಬಂದಿ ಸೇರಿದಂತೆ ಪೊಲೀಸರು ಸಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಶಟಲ್ ಬಸ್ಗಳು ಹಾಗೂ BMTC ಬಸ್ಗಳು ಸಹ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ತೀವ್ರವಾಗಿ ಇಳಿಮುಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ಯಾಕ್ಸಿ ಚಾಲಕರು ಸಹ ಇದೀಗ ಟ್ರಿಪ್ಗಳಿಲ್ಲದೆ ಕಂಗಾಲಾಗಿರ್ತಕ್ಕಂಥದ್ದು. ಜೊತೆಗೆ ಏನೊಂದು ಅರೈವಲ್ನ ಒಂದು ದ್ವಾರದ ಒಂದು ಮುಖ್ಯ VIP ಗೇಟ್ಗಳು ಸಹ ನೋಡ್ತಾ ಇರ್ಬೋದು. ಯಾವುದೇ ರೀತಿಯ ವಾಹನಗಳು ಸಹ ಕಂಡು ಬರ್ತಾ ಇಲ್ಲ. ಸಂಪೂರ್ಣವಾಗಿ ಏನು ಪಾರ್ಕಿಂಗ್ ಏರಿಯಾ ಸಹ ಖಾಲಿಯಾಗಿದೆ. ಒಟ್ಟಾರೆಯಾಗಿ ಏನು ಬಂದ್ನ ಎಫೆಕ್ಟು ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಆದರೂ ಸಹ ಒಂದು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಆಗಮನ ದ್ವಾರ ಸಂಪೂರ್ಣವಾಗಿ ಖಾಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.